ನಿಮ್ಮ ಸುತ್ತಮುತ್ತ ಕಚೇರಿಯಲ್ಲಿ ಅಥವಾ ಸಂಬಂಧಿಕರಲ್ಲಿ ಎಸ್ ಅಥವಾ ಕೆ ಅಕ್ಷರದಿಂದ ಹೆಸರು ಶುರುವಾಗುವವರು ಯಾರಾದ್ರೂ ಇದ್ದಾರಾ? ಹೌದು, ಖಂಡಿತ ಇರ್ತಾರೆ. ತುಂಬಾ ಕಾಮನ್ ಹೆಸರುಗಳಲ್ವಾ ಇವು? ಕರೆಕ್ಟ್. ಆದ್ರೆ ಮುಂಬರುವ 5 ದಿನಗಳಲ್ಲಿ ಇಂಥವರಿಂದಲೇ ನಿಮ್ಗೆ ಅತಿದೊಡ್ಡ ಆಘಾತ ಎದುರಾಗಬಹುದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಬಹುದು ಅಂತ ಒಂದು ವರದಿ ಹೇಳಿದ್ರೆ ನೀವೇನ್ ಮಾಡ್ತೀರಾ? ನಾಳೆಯಿಂದ ಆ ಎಸ್ ಮತ್ತು ಕೆ ಹೆಸರಿನವರನ್ನ ನೋಡುವ ದೃಷ್ಟಿಕೋನವೇ ಬದಲಾಗ್ಬಿಡತ್ತೆ ಅಲ್ವಾ? ಹೌದು, ಒಂಥರ ಅನುಮಾನ ಶುರುವಾಗತ್ತೆ. ಅದೇ ಇದು ನಿಜಕ್ಕೂ ನಕ್ಷತ್ರಗಳು ಹೇಳ್ತಾ ಇರೋ ಎಚ್ಚರಿಕೆಯೋ ಅಥವಾ ನಮ್ಮ ಮೆದುಳನ್ನು ಹೈಜಾಕ್ ಮಾಡೋ ಒಂದು ಅದ್ಭುತ ಮನೋವೈಜ್ಞಾನಿಕ ತಂತ್ರವೋ? ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವಿದನ್ನೇ ಒಡೆದು ನೋಡಲಿದ್ದೇವೆ. ನಮ್ಮ ಮುಂದಿರುವ ಮೂಲ ವರದಿಯು ಧನುರಾಶಿಗೆ ಸಂಬಂಧಿಸಿದ ಒಂದು ನಿರ್ದಿಷ್ಟ 5 ದಿನಗಳ ಭವಿಷ್ಯವಾಣಿಯ ಬಗ್ಗೆ ಮಾತನಾಡುತ್ತೆ. ಅಂದ್ರೆ ಕೇವಲ ಗ್ರಹಗತಿಗಳ ಬಗ್ಗೆ ಅಷ್ಟೇ ಅಲ್ಲ. ಹೌದು, ನಾವಿಲ್ಲಿ ಕೇವಲ ಯಾವ ಗ್ರಹ ಎಲ್ಲಿದೆ ಅಂತ ಚರ್ಚೆ ಮಾಡ್ತಾ ಇಲ್ಲ. ಬದಲಾಗಿ ಈ ಭವಿಷ್ಯವಾಣಿಯ ಹಿಂದೆ ಅಡಗಿರುವ ಮನುಷ್ಯನ ಮನೋಭಾವ, ನಮ್ಮ ಕಷ್ಟಗಳು, ನಾವಿಟ್ಕೊಳ್ಳುವ ಭರವಸೆಗಳು ಮತ್ತು ಆ ಒಂದು ನಿಗೂಢ ಮಹಿಳೆಯ ರಹಸ್ಯ, ಇದನ್ನೆಲ್ಲ ಭೇದಿಸಲಿದ್ದೇವೆ. ಇದನ್ನ ನಾನು ಹೇಗ್ ನೋಡ್ತೀನಿ ಅಂದ್ರೆ, ಜ್ಯೋತಿಷ್ಯದ ಈ ವರದಿಗಳು ನಮ್ಮ ಆತ್ಮ ಅಥವಾ ಮನಸ್ಸಿಗೆ ನೀಡುವ ಒಂಥರ ಹವಾಮಾನ ವರದಿ ಇದ್ದ ಹಾಗೆ. ಒಳ್ಳೆ ಹೋಲಿಕೆ ಅಲ್ವಾ? ಯಾವಾಗ ಮಳೆಯಾಗತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಮೊದಲೇ ಗೊತ್ತಾದ್ರೆ ನಮಗೊಂದು ರೀತಿಯ ನೆಮ್ಮದಿ ಸಿಗತ್ತೆ. ಖಂಡಿತ. ಹವಾಮಾನ ವರದಿಯನ್ನ ನಾವು ಯಾಕೆ ನೋಡ್ತೀವಿ ಅಂದ್ರೆ, ಮಳೆಯನ್ನ ತಡೆಯೋದಕ್ಕಲ್ಲ, ಬದಲಾಗಿ ಮನೆಯಿಂದ ಹೊರಡುವಾಗ ಒಂದು ಕೊಡೆಯನ್ನಾದರೂ ಜೊತೆಯಲ್ಲಿ ತಗೊಂಡೋಗೋಣ ಅಂತ. ಮನುಷ್ಯನ ಮೆದುಳಿಗೆ ಈ ಅನಿಶ್ಚಿತತೆ ಅಥವಾ ಭವಿಷ್ಯದಲ್ಲಿ ಏನಾಗತ್ತೆ ಅನ್ನೋ ಗೊಂದಲವನ್ನ ಫೇಸ್ ಮಾಡೋದು ಬಹಳ ಕಷ್ಟ. ನಿಜ. ಇಂಥ ಭವಿಷ್ಯವಾಣಿಗರು ನಮ್ಮ ಮೆದುಳಿಗೆ ಒಂದು ಮಾನಸಿಕ ಕೊಡೆಯನ್ನ ನೀಡ್ತವೆ. ಏನೋ ಒಂದು ಒಳ್ಳೇದಾಗತ್ತೆ ಎಂಬ ನಿರೀಕ್ಷೆ ಇದ್ದಾಗ ನಮ್ಮ ಮೆದುಳು ಅದಕ್ಕೆ ತಕ್ಕಂತೆ ನಮ್ಮ ನಿರ್ಧಾರಗಳನ್ನ ಬದಲಾಯಿಸಿಕೊಳ್ಳಲು ಶುರು ಮಾಡುತ್ತೆ. ಅದ್ಭುತವಾದ ಮಾತು. ಆ ಮಾನಸಿಕ ಸಿದ್ಧತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಹಾಗಾದ್ರೆ ಈ 5 ದಿನಗಳ ಭವಿಷ್ಯವನ್ನು ನೋಡುವ ಮುಂಚೆ ಈ ಮೂಲ ವರದಿಯು ಧನುರಾಶಿಯವರ ವ್ಯಕ್ತಿತ್ವವನ್ನು ಹೇಗೆ ಚಿತ್ರಿಸಿದೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಹೌದು, ಅದು ಮುಖ್ಯ. ವರದಿಯ ಪ್ರಕಾರ ನೋಡಿ, ಇವರ ಹೃದಯ ಬಹಳ ಶುದ್ಧ. ಇವರು ಪ್ರಾಮಾಣಿಕರು ಮತ್ತು ಸುಳ್ಳು ಹೇಳೋದನ್ನ ಇಷ್ಟಪಡೋದಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇವರ ಹೆಗಲ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಗಳು ಬಿದ್ದುಬಿಡ್ತವೆ. ತಮ್ಮ ಸ್ವಂತ ಆಸೆ, ಕನಸುಗಳನ್ನೆಲ್ಲ ಬಲಿಕೊಟ್ಟು ಕೇವಲ ತಮ್ಮ ಫ್ಯಾಮಿಲಿಗಾಗಿ ದುಡಿಯುವ ಜೀವಿಗಳು ಇವರು ಅಂತ ವರದಿ ಹೇಳತ್ತೆ. ಇದಕ್ಕೆ ಜ್ಯೋತಿಷ್ಯದ ಹಿನ್ನೆಲೆಯನ್ನು ನೋಡೋದಾದ್ರೆ, ಧನುರಾಶಿಯ ಅಧಿಪತಿ ಗುರು. ಗುರು ಅಂದ್ರೆ ಜ್ಞಾನ, ಮಾರ್ಗದರ್ಶನ ಮತ್ತು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಾಯಕತ್ವದ ಗುಣ. ಲೀಡರ್ಶಿಪ್ ಕ್ವಾಲಿಟೀಸ್. ಹೌದು. ಹಾಗಾಗಿ ಇವರು ಸ್ವಾಭಾವಿಕವಾಗಿಯೇ ತಮ್ಮ ಕುಟುಂಬದ ಅಥವಾ ತಾವು ಕೆಲಸ ಮಾಡುವ ಸಂಸ್ಥೆಯ ಜವಾಬ್ದಾರಿಯನ್ನು ತಾವಾಗಿಯೇ ಹೊತ್ತುಕೊಳ್ತಾರೆ. ಪೂರ್ವಾಷಾಢ ನಕ್ಷತ್ರದ ಮೊದಲ 4 ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲ ಪಾದ ಸೇರಿದಂತೆ ಒಟ್ಟು 9 ಪಾದಗಳು ಈ ರಾಶಿಗೆ ಬರ್ತವೆ. 9 ಪಾದಗಳು. ಓಕೆ. ಈ ನಕ್ಷತ್ರದವರ ಮೂಲ ಸ್ವಭಾವವೇ ಕಠಿಣ ಪರಿಶ್ರಮ. ಆದ್ರೆ ಇಲ್ಲಿ ನಾವು ಮನೋವಿಜ್ಞಾನದ ಬಾರ್ನಮ್ ಎಫೆಕ್ಟ್ ಬಗ್ಗೆಯೂ ಯೋಚಿಸಬೇಕಾಗತ್ತೆ. ಬಾರ್ನಮ್ ಎಫೆಕ್ಟ್ ಅಂದ್ರೆ ನಮಗೆ ಹೇಳಿದ ಸಾಮಾನ್ಯ ವಿಷಯಗಳು ಕೂಡ ನಮಗೆ ಹೇಳಿದ್ದು ಅಂತ ನಂಬುವ ಪ್ರಕ್ರಿಯೆ ಅಲ್ವಾ? ನಿಖರವಾಗಿ. ನೀವು ಇತರರಿಗಾಗಿ ಬಹಳ ಕಷ್ಟಪಡ್ತೀರಿ, ಆದರೆ ನಿಮ್ಮನ್ನೇ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಯಾರಿಗಾದ್ರೂ ಹೇಳಿದ್ರೆ ಪ್ರಪಂಚದ 90% ಜನರು ಹೌದು, ಇದು 100ಕ್ಕೆ 100 ನನ್ನ ಕಥೆ ಅಂತ ನಂಬ್ತಾರೆ. ನಿಜ. ಎಲ್ಲರಿಗೂ ತಾವು ವಿಕ್ಟಿಮ್ ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ಹೌದು. ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ತನ್ನ ಜೀವನದ ಕಥೆಯ ಹೀರೋ ಅಂತಾನೆ ಭಾವಿಸಿರ್ತಾನೆ ಮತ್ತು ತಾನು ಸಾಕಷ್ಟು ತ್ಯಾಗ ಮಾಡಿದ್ದೇನೆ ಅಂತಾನೆ ನಂಬಿರ್ತಾನೆ. ಈ ವರದಿಯು ಆ ನಂಬಿಕೆಯನ್ನು ಅತ್ಯಂತ ಪ್ರಬಲವಾಗಿ ತಟ್ಟುತ್ತೆ. ಆದ್ರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಒಂದ್ ಕಡೆ ಇವರ ಫ್ಯಾಮಿಲಿಗೆ ಆಧಾರ ಸ್ತಂಭ ಅಂತ ವರದಿ ಹೇಳುತ್ತೆ, ಇನ್ನೊಂದು ಕಡೆ ಇವರ ಅತಿಯಾಗಿ ನಂಬಿದವರಿಂದಲೇ ಅಂದ್ರೆ ತಮ್ಮವರೇ ಆದವರಿಂದಲೇ ಇವರಿಗೆ ಪದೇ ಪದೇ ದ್ರೋಹವಾಗುತ್ತೆ, ಮೋಸ ಹೋಗ್ತಾರೆ ಅಂತ ಕೂಡ ಹೇಳುತ್ತೆ. ಹೌದು. ಇದೇನೋ ಲಾಜಿಕ್? ಯಾರು ಇಷ್ಟೆಲ್ಲಾ ತ್ಯಾಗ ಮಾಡ್ತಾರೋ, ಯಾರು ಇಷ್ಟು ಬುದ್ಧಿವಂತರೋ, ಅವರೇ ಯಾಕೆ ಇಷ್ಟು ಸುಲಭವಾಗಿ ಬೇರೆಯವರಿಂದ ಮೋಸ ಹೋಗ್ಬೇಕು? ಇದನ್ನ ಎಂಪತಿ ಅಂದ್ರೆ ಸಹಾನುಭೂತಿಯ ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ನೀವು ಹಸಿರು ಬಣ್ಣದ ಕನ್ನಡಕ ಹಾಕೊಂಡ್ರೆ ಇಡೀ ಜಗತ್ತು ಹಸರಾಗಿಯೇ ಕಾಣುತ್ತೆ ಅಲ್ವಾ? ಹೌದು, ಕಾಣುತ್ತೆ. ಹಾಗೆಯೇ ಒಬ್ಬ ವ್ಯಕ್ತಿ ಒಳಗಿನಿಂದ ಅತ್ಯಂತ ಪ್ರಾಮಾಣಿಕನಾಗಿದ್ದಾಗ ಆತ ಇಡೀ ಜಗತ್ತನ್ನು ಅದೇ ಪ್ರಾಮಾಣಿಕತೆಯ ದೃಷ್ಟಿಯಿಂದಲೇ ನೋಡ್ತಾನೆ.
ತಾನು ಯಾರಿಗೂ ಮೋಸ ಮಾಡೋದಿಲ್ಲ, ಹಾಗಾಗಿ ಎದುರಿನವರು ತನಗೆ ಮೋಸ ಮಾಡೋದಿಲ್ಲ ಅನ್ನೋ ಅತಿಯಾದ ನಂಬಿಕೆ ಇವರಲ್ಲಿ ಬೇರೂರಿರುತ್ತೆ. ಓ, ಅಂದ್ರೆ ತಮ್ಮ ಒಳ್ಳೆತನವೇ ತಮಗೆ ಮುಳುವಾಗುತ್ತೆ ಅಂತ. ಖಂಡಿತ. ಬೇರೆಯವರ ಕಷ್ಟವನ್ನ ನೋಡಿದ ತಕ್ಷಣ ಇವರ ಮೆದುಳಿನಲ್ಲಿರುವ ಲಾಜಿಕಲ್ ಆಲೋಚನೆಗಳು ಆಫ್ ಆಗ್ಬಿಡುತ್ತವೆ ಮತ್ತು ಎಮೋಷನಲ್ ಆಲೋಚನೆಗಳು ಆನ್ ಆಗ್ತವೆ. ಅದೇ ಇವರನ್ನು ಸುಲಭವಾಗಿ ವಂಚನೆಗೆ ಗುರಿಯಾಗುವಂತೆ ಮಾಡೋದು. ಅರ್ಥ ಆಯ್ತು. ಆದ್ರೆ ಇಷ್ಟು ದಿನಗಳ ಈ ಕಷ್ಟ, ಈ ಮೋಸ, ಈ ತ್ಯಾಗ ಇವೆಲ್ಲದಕ್ಕೂ ಒಂದು ಅಂತ್ಯ ಹಾಡಲು ಮುಂಬರುವ ಆ 5 ದಿನಗಳು ಒಂದು ದೊಡ್ಡ ತಿರುವನ್ನು ತರಲಿವೆ ಅಂತ ಈ ವರದಿ ಭರವಸೆ ನೀಡುತ್ತೆ. ಹೌದು, ಆ 5 ದಿನಗಳ ಟರ್ನಿಂಗ್ ಪಾಯಿಂಟ್. ಸ್ಥಗಿತಗೊಂಡ ಕೆಲಸಗಳು ಏಕಾಏಕಿ ಪೂರ್ಣಗೊಳ್ತವೆ, ಆರ್ಥಿಕ ಸ್ಥಿತಿ ಸುಧಾರಿಸ್ತೆ ಮತ್ತು ಬಹುಮುಖ್ಯವಾಗಿ ಎಲ್ಲೋ ಸಿಕ್ಕಿ ಹಾಕೊಂಡಿದ್ದ ಹಣ ವಾಪಸ್ ಬರುತ್ತೆ ಅನ್ನೋ 3 ದೊಡ್ಡ ಸಿಹಿ ಸುದ್ದಿಗಳನ್ನು ನೀಡಲಾಗಿದೆ. ಆದ್ರೆ ನನಗೆ ಅತ್ಯಂತ ಕುತೂಹಲ ಮೂಡಿಸಿದ ವಿಚಾರ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಬದಲಾವಣೆ, ಒಬ್ಬ ನಿಗೂಢ ಮಹಿಳೆಯ ಆಗಮನ. ಹೌದು, ಈ ವರದಿಯ ಅತ್ಯಂತ ರೋಚಕವಾದ ಭಾಗವೇ ಅದು. ಆಕೆ ರಹಸ್ಯವಾಗಿ ಮನೆಗೆ ಬಂದು ಹೋಗ್ಬಹುದು. ಆಕೆ ಅಕ್ಷರಶಃ ಸಾಕ್ಷಾತ್ ಲಕ್ಷ್ಮೀದೇವಿಯ ಆಶೀರ್ವಾದದ ಸಂಕೇತ ಅಂತ ವರದಿ ವಿವರಿಸುತ್ತೆ. ಅಂದ್ರೆ ಇದೇನೋ ಒಂದ್ಸಲ ಥ್ರಿಲ್ಲರ್ ಸಿನಿಮಾದ ಕಥೆಯಾ? ಸ್ವಲ್ಪ ಹಾಗೆ ಅನ್ಸುತ್ತೆ, ನಿಜ ಅಲ್ವಾ? ಭೌತಿಕವಾಗಿ ಯಾರೋ ಒಬ್ರು ಮಹಿಳೆ ಬಂದು ಬಾಗ್ಲು ತಟ್ಟಿ ಅದೃಷ್ಟ ಕೊಟ್ಟು ಹೋಗ್ತಾರಾ, ಅಥವಾ ಕಷ್ಟದ ಸಮಯದಲ್ಲಿ ನಮಗೆ ದಾರಿ ತೋರುವ ಯಾವುದೋ ಒಂದು ಅನಿರೀಕ್ಷಿತ ಅವಕಾಶವನ್ನು ಸ್ತ್ರೀಶಕ್ತಿಯ ರೂಪಕವಾಗಿ ಇಲ್ಲಿ ಬಳಸಲಾಗಿದೆಯಾ? ಇದು ಖಂಡಿತವಾಗಿಯೂ ಒಂದು ಪ್ರಬಲವಾದ ರೂಪಕ. ಪ್ರಾಚೀನ ಸಂಸ್ಕೃತಿಗಳಲ್ಲಿ ಸಂಪತ್ತು, ಪೋಷಣೆ, ಕರುಣೆ ಮತ್ತು ಹೊಸ ಅವಕಾಶಗಳನ್ನು ಯಾವಾಗಲೂ ಸ್ತ್ರೀತತ್ವಕ್ಕೆ ಹೋಲಿಸಲಾಗುತ್ತೆ. ಓಕೆ. ಮನುಷ್ಯ ಕಷ್ಟಗಳ ಸುಳಿಯಲ್ಲಿ ಸಿಲುಕಿದಾಗ ಆತನ ದೃಷ್ಟಿ ಬಹಳ ಕಿರಿದಾಗಿಬಿಡುತ್ತೆ. ಆತ ತನ್ನ ಸುತ್ತಮುತ್ತಲಿನ ಅವಕಾಶಗಳನ್ನ ನೋಡೋದನ್ನೇ ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾನೆ. ಆದ್ರೆ ಯಾವಾಗ ಒಬ್ಬ ಮಹಿಳೆ ನಿನ್ನ ಕಷ್ಟ ಪರಿಹರಿಸಲು ಬರ್ತಿದ್ದಾಳೆ ಅನ್ನೋ ಮಾತು ಮೆದುಳನ್ನ ಪ್ರವೇಶಿಸುತ್ತದೆಯೋ ಆಗ ಆತನ ಮೆದುಳು ತನ್ನ ಸುತ್ತಮುತ್ತಲಿನ ಜನರಲ್ಲಿ ಆ ಸಹಾಯವನ್ನು ಹುಡುಕಲು ಆರಂಭಿಸುತ್ತೆ. ಓ, ಅಂದ್ರೆ ಕಚೇರಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡುವ ಒಬ್ಬ ಮಹಿಳಾ ಸಹೋದ್ಯೋಗಿ ಇರ್ಬೋದು, ಅಥವಾ ನಮ್ಗೆ ಹೂಡಿಕೆ ಮಾಡಲು ಮುಂದೆ ಬರುವ ಒಬ್ಬ ಮಹಿಳಾ ಉದ್ಯಮಿ ಇರ್ಬೋದು. ನಮ್ಮ ಕಣ್ಣುಗಳು ಆ ಸಹಾಯವನ್ನು ಸ್ವೀಕರಿಸಲು ತೆರೆದುಕೊಳ್ಳುತ್ತವೆ, ಅಲ್ವೇ? ನಿಖರವಾಗಿ. ಧನುರಾಶಿಯವರ ದೊಡ್ಡ ಸಮಸ್ಯೆಯೇ ಅವರು ಎಲ್ಲವನ್ನೂ ತಾವೊಬ್ಬರೇ ನಿಭಾಯಿಸಲು ಹೋಗೋದು. ಯಾರಿಗೂ ಸಹಾಯ ಕೇಳೋದಿಲ್ಲ ಅವರು. ಹೌದು, ಎಲ್ಲ ಜವಾಬ್ದಾರಿ ಅವ್ರದೇ ಅಲ್ವಾ? ಆದರೆ ಈ ನಿಗೂಢ ಮಹಿಳೆಯ ಪರಿಕಲ್ಪನೆಯು ಸಹಾಯವನ್ನು ಸ್ವೀಕರಿಸಲು ಸಿದ್ಧನಾಗೂ ಅನ್ನೋ ಮಾನಸಿಕ ಸೂಚನೆಯನ್ನು ನೀಡುತ್ತೆ. ಇದು ಭರವಸೆಯನ್ನು ಮೂಡಿಸುವ ಜೊತೆಗೆ ಸಹಾಯವನ್ನು ಪಡೆಯುವ ಪ್ರಕ್ರಿಯೆಯನ್ನು ಸುಲಭ ಮಾಡುತ್ತೆ. ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ಸರಿ, ಅದೃಷ್ಟವೋ ಅಥವಾ ಆ ನಿಗೂಢ ಮಹಿಳೆಯೋ ತಾನಾಗೇ ಮನೆಯೊಳಗೆ ಬರೋದಿಲ್ಲ, ಅದ್ಕಾಗಿ ನಾವು ಕೆಲವು ಕಟ್ಟುನಿಟ್ಟುವ ಆಚರಣೆಗಳನ್ನು ಪಾಲಿಸಬೇಕು ಅಂತ ವರದಿ ಬಹಳ ನಿರ್ದಿಷ್ಟವಾಗಿ ಹೇಳುತ್ತೆ. ಹೌದು, ಆಚರಣೆಗಳ ಪಟ್ಟಿ ಇದೆ ಅಲ್ಲಿ. ಇಲ್ಲಿರೋ ಪಟ್ಟಿ ನೋಡಿ. ಶುಕ್ರವಾರದಂದು ಮನೆಯನ್ನು ಧೂಳಿಲ್ಲದಂತೆ ಅತ್ಯಂತ ಸ್ವಚ್ಛವಾಗಿಟ್ಕೊಳ್ಬೇಕು ಮತ್ತು ಪೂಜೆ ಮಾಡಲು ಹೂಗಳೊಂದು ಲಿಸ್ಟ್ ನೀಡಲಾಗಿದೆ. ಗುನ್ನೇರ, ಕ್ಯಾಮೊಮೈಲ್, ಮ್ಯಾಂಡರಿನ್, ಜೊತೆಗೆ ನಮ್ಮ ಚೆಂಡು ಹೂವು ಮತ್ತು ಮಲ್ಲಿಗೆ ಹೂವು. ಒಂದು ನಿಮಿಷ, ಕ್ಯಾಮೊಮೈಲ್ ಮತ್ತು ಮ್ಯಾಂಡರಿನ್ ಇವು ಯಾವುದೋ ಮಾಡರ್ನ್ ಸ್ಪಾ ಮೆನುವಿನಲ್ಲಿ ಅಥವಾ ಗ್ರೀನ್ ಟೀನಲ್ಲಿರೋ ಹೆಸರುಗಳ ತರ ಕಾಣಿಸ್ತಾ ಇವೆ. ಸಾಂಪ್ರದಾಯಿಕ ಜ್ಯೋತಿಷ್ಯದ ವರದಿಯಲ್ಲಿ ಇಂತಹ ಹೂಗಳ ಹೆಸರು ಹೇಗ್ ಬಂತು? ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಜಾಗತೀಕರಣ ಕೇವಲ ನಮ್ಮ ಆಹಾರ ಮತ್ತು ಬಟ್ಟೆ ಮೇಲಷ್ಟೇ ಅಲ್ಲ, ನಮ್ಮ ನಂಬಿಕೆಗಳ ಮೇಲೂ ಪ್ರಭಾವ ಬೀರಿದೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ನಿಜ, ಗ್ಲೋಬಲೈಸೇಷನ್. ಕ್ಯಾಮೊಮೈಲ್ ಮತ್ತು ಮ್ಯಾಂಡ್ರಿನ್ ಮುಂತಾದವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೀಲಿಂಗ್ ಅಥವಾ ಮಾನಸಿಕ ಶಾಂತಿಗಾಗಿ ಬಳಸುವ ಸಸ್ಯಗಳು. ಈಗಿನ ಕಾಲದ ಜ್ಯೋತಿಷ್ಯ ವರದಿಗಳು ಕೇವಲ ಸಾಂಪ್ರದಾಯಿಕ ಪೂಜೆಗಳನ್ನಷ್ಟೇ ಅಲ್ಲದೆ ಜಾಗತಿಕ ನ್ಯೂ ಏಜ್ ಪರಿಕಲ್ಪನೆಗಳನ್ನು ಕೂಡ ಬೆರೆಸ್ತವೆ. ಓ, ಅದರಿಂದ ಓದುಗನಿಗೆ ಇದೇನು ಬಹಳ ಸ್ಪೆಷಲ್ ಅನಿಸುತ್ತೆ. ಹೌದೌದು, ಇದೊಂದು ಅತ್ಯಂತ ವಿಶಿಷ್ಟವಾದ ಆಚರಣೆ ಅನ್ನೋ ಭಾವನೆ ಮೂಡುತ್ತೆ. ವಾವ್, ಇದು ನಿಜಕ್ಕೂ ಅಚ್ಚರಿಯ ಮೂಡಿಸುವ ಸಂಗತಿ. ಇದರ ಜೊತೆಗೆ 5 ದಿನಗಳ ಕಾಲ ತುಳಸಿ ಗಿಡದ ಬಳಿ ದೀಪ ಹಚ್ಚಿ 8 ಬಾರಿ ಪ್ರದಕ್ಷಿಣೆ ಹಾಕಬೇಕು ಅಂತ ವರದಿ ಹೇಳುತ್ತೆ. ಮತ್ತು ಇಲ್ಲಿ ನನಗೆ ಬಹಳ ಆಸಕ್ತಿದಾಯಕ ಎನಿಸಿದ ಇನ್ನೊಂದು ವಿಚಾರ ಇದೆ. ಏನದು? ಈ 5 ದಿನಗಳಲ್ಲಿ 5 ಜನ ಭಿಕ್ಷುಕರಿಗೆ ಸಾಧ್ಯವಾದಷ್ಟು ಹಣವನ್ನು ದಾನ ಮಾಡಬೇಕು ಅಂತ. ಒಂದು ನಿಮಿಷ ಯೋಚಿಸಿ. ಧನುರಾಶಿಯವರ ಆರ್ಥಿಕ ಸ್ಥಿತಿ ಈಗಾಗ್ಲೇ ಹದಗೆಟ್ಟಿದೆ, ಕೈಯಲ್ಲಿ ಹಣವಿಲ್ಲದೆ ಪರದಾಡುತ್ತಿದ್ದಾರೆ ಅಂತ ವರದಿಯ ಮೊದಲ ಭಾಗ ಹೇಳುತ್ತೆ. ಹೀಗಿರುವಾಗ ಅವರೇ ಹೋಗಿ ಭಿಕ್ಷುಕರಿಗೆ ಹಣ ದಾನ ಮಾಡಬೇಕು ಅನ್ನೋದ್ರ ಹಿಂದಿನ ಮರ್ಮ ಏನು? ನೋಡಿ, ಇದೇ ಈ ಇಡೀ ವರದಿಯ ಅತ್ಯಂತ ಪ್ರಬಲವಾದ ಮಾನಸಿಕ ತಂತ್ರ.
ಮನುಷ್ಯನಿಗೆ ಆರ್ಥಿಕ ಸಂಕಷ್ಟ ಎದುರಾದಾಗ ಆತ ಅಭಾವದ ಮನಸ್ಥಿತಿ ಅಥವಾ ಸ್ಕೇರ್ಸಿಟಿ ಮೈಂಡ್ಸೆಟ್ಗೆ ಜಾರಿ ಬಿಡ್ತಾನೆ. ಸ್ಕೇರ್ಸಿಟಿ ಮೈಂಡ್ಸೆಟ್ ಅಂದ್ರೆ ನನ್ಹತ್ರ ಏನೂ ಇಲ್ಲ ಅನ್ನೋ ಫೀಲಿಂಗ್. ಹೌದು, ಆತನ ಮೆದುಳು ಸದಾಕಾಲ ನನ್ನ ಬಳಿ ಏನೂ ಇಲ್ಲ, ನಾನು ನಾಶವಾಗ್ತಿದ್ದೀನಿ ಅನ್ನೋ ಭಯದ ಅಲೆಯಲ್ಲೇ ಇರುತ್ತೆ. ಆ ಪ್ಯಾನಿಕ್ ಮೂಡ್ನಲ್ಲಿದ್ದಾಗ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಖಂಡಿತ, ಭಯದಲ್ಲಿ ಮಾಡುವ ಕೆಲಸಗಳೆಲ್ಲವೂ ಕಂಪ್ಲೀಟಾಗಿ ಎಡವಟ್ಟಾಗ್ತವೆ. ಆದ್ರೆ ಯಾವಾಗ ಆ ವ್ಯಕ್ತಿ ತನ್ನ ಜೇಬಿನಲ್ಲಿರುವ ಕೊನೆ 10 ರೂಪಾಯಿಯನ್ನು ತೆಗೆದು ಬೇರೊಬ್ಬನಿಗೆ ದಾನ ಮಾಡ್ತಾನೋ ಆಗ ಆತನ ಮೆದುಳಿಗೆ ಒಂದು ಬಲವಾದ ಸಂದೇಶ ರವಾನೆಯಾಗುತ್ತೆ. ಏನೆಂದು? ನಾನು ಇತರರಿಗೆ ಸಹಾಯ ಮಾಡುವಷ್ಟು ಸಮೃದ್ಧನಾಗಿದ್ದೀನಿ ಅಂತ. ಇದು ಆತನನ್ನು ಅಭಾವದ ಮನಸ್ಥಿತಿಯಿಂದ ಸಮೃದ್ಧಿಯ ಮನಸ್ಥಿತಿಗೆ ಅಂದ್ರೆ ಅಬಂಡನ್ಸ್ ಮೈಂಡ್ಸೆಟ್ಗೆ ಶಿಫ್ಟ್ ಮಾಡುತ್ತೆ. ಓ, ದಟ್ಸ್ ಪವರ್ಫುಲ್. ದಾನ ಮಾಡುವ ಆ ಕ್ಷಣದಲ್ಲಿ ಆತನ ಒಳಗಿನ ಭಯ, ಒತ್ತನದ ಹಾರ್ಮೋನ್ಗಳು ಕಡಿಮೆಯಾಗಿ ಒಂದು ರೀತಿಯ ಕಂಟ್ರೋಲ್ ಸಿಕ್ಕಿದ ಫೀಲಿಂಗ್ ಬರುತ್ತೆ. ಮನೆಯನ್ನು ಧೂಳಿಲ್ಲದಂತೆ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯೂ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ಮನೆಯನ್ನು ಕ್ಲೀನ್ ಮಾಡೋದು ಕೇವಲ ದೇವರನ್ನು ಒಲಿಸಿಕೊಳ್ಳುವುದಕ್ಕಲ್ಲ, ಬದಲಾಗಿ ನಮ್ಮ ಅಸ್ತವ್ಯಸ್ತವಾಗಿರುವ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳುವುದಕ್ಕೆ. ಎಕ್ಸಾಕ್ಟ್ಲಿ. ನಮ್ಮ ಸುತ್ತಮುತ್ತಲಿನ ವಾತಾವರಣದ ಮೇಲೆ ನಮಗೆ ನಿಯಂತ್ರಣ ಇದೆ ಅನ್ನೋ ಭಾವನೆ ನಮ್ಮ ಜೀವನದ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಲ್ಲೆವು ಅನ್ನೋ ಆತ್ಮವಿಶ್ವಾಸವನ್ನು ನೀಡುತ್ತಲ್ವಾ? ಇದೊಂದು ಭೌತಿಕ ಕ್ರಿಯೆಯ ಮೂಲಕ ನಡೆಯುವ ಮಾನಸಿಕ ಥೆರಪಿ ಇದ್ದಂತೆ. ನೀವಿದನ್ನ ಬಹಳ ನಿಖರವಾಗಿ ಅರ್ಥೈಸಿದ್ದೀರಿ. ಇದು ಕೇವಲ ನಂಬಿಕೆ ಅಲ್ಲ, ಇದೊಂದು ಸೈಕಲಾಜಿಕಲ್ ರೀವೈರಿಂಗ್ ಅಥವಾ ಮನೋವೈಜ್ಞಾನಿಕ ಮರುಜೋಡಣೆ ಅಂತ ಹೇಳ್ಬೋದು. ಸರಿ, ಈಗ ನಾವು ಈ ಭವಿಷ್ಯವಾಣಿಯ ಕೊನೆಯ ಆದ್ರೆ ಅತ್ಯಂತ ಅಪಾಯಕಾರಿ ಎನಿಸುವ ಭಾಗಕ್ಕೆ ಬರೋಣ. ಎಚ್ಚರಿಕೆಗಳ ಭಾಗ. ಹೌದು, ಒಳ್ಳೆ ದಿನಗಳು ಬರ್ತಿದ್ದಂತೆ ನಮ್ಮ ಸುತ್ತಲಿನ ಜನರ ಅಸೂಯೆಯೂ ಹೆಚ್ಚಾಗುತ್ತೆ. ಹಾಗಾಗಿ ಹೊರಗಿನವರ ಜೊತೆ ಕಠಿಣವಾಗಿ ಮಾತನಾಡಬಾರ್ದು ಅಂತ ವರದಿ ಎಚ್ಚರಿಸುತ್ತೆ. ಇದು ಕಾಮನ್. ಆದ್ರೆ ನಾವು ಆರಂಭದಲ್ಲಿ ಮಾತನಾಡಿದ ಎಸ್ ಮತ್ತು ಕೆ ಅಕ್ಷರದವರ ವಿಚಾರ, ಇದು ನನ್ನ ತಲೆಯಲ್ಲಿ ಹುಳ ಬಿಟ್ಟಿದೆ. ಬಹಳ ಸ್ಪೆಸಿಫಿಕ್ ವಾರ್ನಿಂಗ್ ಅದು ಅಲ್ವಾ? ನಿಮ್ಮ ಹೆಸರು ಅಥವಾ ನಿಮ್ಮ ಬಾಸ್ ಹೆಸರು ಅಥವಾ ನಿಮ್ಮ ಪಾರ್ಟ್ನರ್ ಹೆಸರು ಎಸ್ ಅಥವಾ ಕೆನಿಂದ ಶುರು ಆದ್ರೆ ಅವರಿಂದ ಕೆಲಸದಲ್ಲಿ ಅಡೆತಡೆಯಾಗುತ್ತೆ ಅಂತ ವರದಿ ನೇರವಾಗಿ ಹೇಳ್ಬಿಡುತ್ತೆ. ಇಂತಹ ನಿರ್ದಿಷ್ಟ ಮಾಹಿತಿಯು ಜನರಲ್ಲಿ ಜಾಗರೂಕತೆಯನ್ನು ಹೆಚ್ಚಿಸುತ್ತದೆಯೋ ಅಥವಾ ವಿನಾಕಾರಣ ಸಂಬಂಧಗಳನ್ನು ಹಾಳು ಮಾಡುವ ಅನಗತ್ಯ ಅನುಮಾನಗಳನ್ನು ಹುಟ್ಟು ಹಾಕುತ್ತದೆಯೋ? ಇಮ್ಯಾಜಿನ್ ಮಾಡಿ, ನನ್ನ ಕಚೇರಿಯಲ್ಲಿ ಸುನೀಲ್ ಅಥವಾ ಕವಿತಾ ಅಂತ ಯಾರಾದ್ರೂ ಇದ್ರೆ ನಾನು ಅವರನ್ನ ನಾಳೆಯಿಂದ ಅನುಮಾನದಿಂದಲೇ ನೋಡ್ಬೇಕಲ್ವಾ? ನಿಮ್ಮ ಆತಂಕ ಸಹಜ. ಆದರೆ ಇದನ್ನ ನಾವು ಆವರ್ತನ ಭ್ರಮೆ ಅಥವಾ ಬಾರ್ಡರ್ ಮೈಂಡ್ ಹಾಫ್ ಫಿನಾಮಿನನ್ ಅನ್ನೋ ಮನೋವಿಜ್ಞಾನದ ಕಾನ್ಸೆಪ್ಟ್ ಮೂಲಕ ಅರ್ಥ ಮಾಡ್ಕೊಳ್ಬೇಕು. ಬಾರ್ಡರ್ ಮೈಂಡ್ ಹಾಫ್ ಅಂದ್ರೆ ಏನಿದು? ಉದಾಹರಣೆಗೆ, ನೀವು ಇತ್ತೀಚೆಗಷ್ಟೇ ಒಂದು ಹೊಸ ಕೆಂಪು ಬಣ್ಣದ ಕಾರನ್ನು ಖರೀದಿಸುತ್ತೀರಿ ಅಂದ್ಕೊಳ್ಳಿ. ಮರುದಿನದಿಂದಲೇ ನಿಮಗೆ ರಸ್ತೆಯಲ್ಲಿ, ಸಿಗ್ನಲ್ನಲ್ಲಿ ಎಲ್ಲೆಡೆ ಕೇವಲ ಕೆಂಪು ಬಣ್ಣದ ಕಾರುಗಳೇ ಹೆಚ್ಚಾಗಿ ಕಾಣಿಸಲು ಶುರುವಾಗುತ್ತವೆ. ಓ ಹೌದು, ನಾನು ಗಮನಿಸಿದ್ದೇನೆ ಇದನ್ನ. ವಾಸ್ತವದಲ್ಲಿ ಕೆಂಪು ಕಾರುಗಳ ಸಂಖ್ಯೆ ಏನೋ ರಾತ್ರೋರಾತ್ರಿ ಹೆಚ್ಚಾಗಿರೋದಿಲ್ಲ. ಆದರೆ ನಿಮ್ಮ ಮೆದುಳು ಈಗ ಕೆಂಪು ಕಾರು ಅನ್ನೋ ಮಾಹಿತಿಯ ಬಗ್ಗೆ ಹೆಚ್ಚು ಸಂವೇದನಶೀಲವಾಗಿದೆ ಅಷ್ಟೇ. ಓ, ನಾವು ಯಾವುದರ ಬಗ್ಗೆ ಯೋಚಿಸುತ್ತೇವೆಯೋ ಅದೇ ನಮ್ಮ ಕಣ್ಣಿಗೆ ಪದೇ ಪದೇ ಬೀಳುತ್ತೆ. ಹೌದು, ಈ ಎಸ್ ಮತ್ತು ಕೆ ಅಕ್ಷರದ ಎಚ್ಚರಿಕೆಯು ಇದೇ ರೀತಿ ಕೆಲಸ ಮಾಡುತ್ತೆ. ಭಾರತದಲ್ಲಿ ಸುನೀಲ್, ಸತೀಶ್, ಕವಿತಾ, ಕಿರಣ್ ಹೀಗೆ ಎಸ್ ಮತ್ತು ಕೆನಿಂದ ಶುರುವಾಗುವ ಹೆಸರುಗಳು ಕೋಟ್ಯಾಂತರ ಇವೆ. ಹೌದು, ತುಂಬಾ ಕಾಮನ್ ಲೆಟರ್ಸ್ ಅವು. ಧನುರಾಶಿಯವರ ಅತಿದೊಡ್ಡ ದೌರ್ಬಲ್ಯವೇ ಎಲ್ಲರನ್ನೂ ಕಣ್ಮುಚ್ಚಿ ನಂಬೋದು ಅಂತ ನಾವು ಮೊದಲೇ ಚರ್ಚಿಸಿದ್ವಿ ಅಲ್ಲ? ಕರೆಕ್ಟ್, ಬ್ಲೈಂಡ್ ಟ್ರಸ್ಟ್. ಜ್ಯೋತಿಷಿಗಳು ಕೇವಲ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ ಆ ಮೆದುಳು ಅದನ್ನ ಅಷ್ಟು ಗಂಭೀರವಾಗಿ ತಗೊಳ್ಳೋದಿಲ್ಲ. ಆದರೆ ಎಸ್ ಮತ್ತು ಕೆ ಅಕ್ಷರದವರಿಂದ ಎಚ್ಚರಿಕೆ ಅಂತ ನಿರ್ದಿಷ್ಟವಾಗಿ ಹೇಳಿದಾಗ ಆ ವ್ಯಕ್ತಿಯ ಮೆದುಳು ಹೈಪರ್ ವಿಜಿಲೆನ್ಸ್ ಅಥವಾ ಅತಿಯಾವ ಜಾಗರೂಕತೆಯ ಸ್ಥಿತಿಗೆ ತಲುಪುತ್ತೆ. ಓಹೋ, ಮೈಂಡ್ ಅಲರ್ಟ್ ಆಗುತ್ತೆ. ಹೌದು, ಯಾವುದೇ ಎಸ್ ಅಥವಾ ಕೆ ಹೆಸರಿನ ವ್ಯಕ್ತಿ ಎದುರಾದಾಗ ಆತ ತನ್ನ ಅರಿವಿಗೆ ಬಾರದೆ ಆ ಕುರುಡು ನಂಬಿಕೆಯನ್ನು ಪಕ್ಕಕ್ಕಿಟ್ಟು ವ್ಯವಹಾರದಲ್ಲಿ 2 ಬಾರಿ ಯೋಚಿಸ್ತಾನೆ. ಎಂಥ ಚಾಣಾಕ್ಷತನ ಇದು! ಅಂದ್ರೆ ಆ ಎಸ್ ಅಥವಾ ಕೆ ಹೆಸರಿನ ವ್ಯಕ್ತಿ ನಿಜಕ್ಕೂ ಕೆಟ್ಟವನಾಗಿರ್ಬೇಕೆಂದಿಲ್ಲ. ಆದರೆ ಆ ಅಕ್ಷರಗಳು ನಮ್ಮ ಮೆದುಳಿಗೆ ಒಂದು ರೀತಿಯ ಸ್ಪೀಡ್ ಬ್ರೇಕರ್ ಇದ್ದಂತೆ. ತಡಿ, ಇವರನ್ನು ಕಣ್ಮುಚ್ಚಿ ನಂಬೇಡ, ಡಾಕ್ಯುಮೆಂಟ್ ಸರಿಯಾಗಿ ಓದಿ ಸೈನ್ ಮಾಡು ಅಂತ ಎಚ್ಚರಿಸುವ ಒಂದು ಅಲಾರಂ ತರಹ. ಎಕ್ಸಾಕ್ಟ್ಲಿ. ಇದು ಸಂಬಂಧಗಳನ್ನು ಹಾಳು ಮಾಡುವುದಕ್ಕಿಂತ ಹೆಚ್ಚಾಗಿ ಕುರುಡು ನಂಬಿಕೆಯಿಂದ ಆಗಬಹುದಾದ ದೊಡ್ಡ ಅನಾಹುತಗಳನ್ನು ತಪ್ಪಿಸುತ್ತೆ. ವಾವ್!
ಇದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್. ಇದರ ಜೊತೆಗೆ ಬಣ್ಣಗಳ ನಿಯಮವನ್ನು ಕೂಡ ನೀಡಲಾಗಿದೆ. ವಾರಾಂತ್ಯದಲ್ಲಿ ಕಪ್ಪು ಬಟ್ಟೆ ಧರಿಸಬಾರದು ಅಂತ. ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಅದೃಷ್ಟ ತರುತ್ತವೆ ಅಂತ ಹೇಳಲಾಗಿದೆ. ಕಪ್ಪು ಬಟ್ಟೆ ಯಾಕೆ ಬೇಡ ಅಂದಿರ್ಬೋದು? ಕಪ್ಪು ಬಣ್ಣವನ್ನು ಸಾಮಾನ್ಯವಾಗಿ ನಿಷ್ಕ್ರಿಯತೆ ಅಥವಾ ಶಕ್ತಿಯನ್ನು ಹೀರಿಕೊಳ್ಳುವ ಸಂಕೇತವಾಗಿ ನೋಡಲಾಗುತ್ತೆ. ಹೊಸ ಕೆಲಸಗಳನ್ನು, ಹೊಸ ಅವಕಾಶಗಳನ್ನು ಆಕರ್ಷಿಸಲು ಉಜ್ವಲವಾದ ಬಣ್ಣಗಳು ಮನುಷ್ಯನಿಗೆ ಒಂದು ರೀತಿಯ ಚೈತನ್ಯವನ್ನು ತುಂಬುತ್ತವೆ. ಖಂಡಿತ. ಬಣ್ಣಗಳು ನಮ್ಮ ಮೂಡ್ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅನ್ನೋದು ವಿಜ್ಞಾನದಲ್ಲೂ ಸಾಬೀತಾಗಿರೋ ವಿಚಾರವೇ. ಸರಿ, ನಾವು ಇಡೀ ಭವಿಷ್ಯವಾಣಿಯ ಪ್ರತಿಯೊಂದು ಪದರವನ್ನು ಬಹಳ ಆಳವಾಗಿ ಬಿಡಿಸಿ ನೋಡಿದ್ದೇವೆ. ಇದೊಂದು ಅದ್ಭುತವಾದ ಪ್ರಯಾಣದಂತಿತ್ತು. ಹೌದು, ಸಾಕಷ್ಟು ವಿಚಾರಗಳನ್ನು ಕವರ್ ಮಾಡಿದ್ವಿ. ಧನುರಾಶಿಯವರ ಆ ತ್ಯಾಗಮಯಿ ಜೀವನ, ತಾವು ಕಷ್ಟದಲ್ಲಿದ್ರೂ ಇತರರಿಗೆ ಸಹಾಯ ಮಾಡುವ ಗುಣ, ನಂತರ ಮುಂಬರುವ ಆ 5 ದಿನಗಳಲ್ಲಿ ಕಾದಿರುವ 3 ಸಿಹಿ ಸುದ್ದಿಗಳು. ಕಷ್ಟದ ಕಾರ್ಮೋಡವನ್ನು ಸರಿಸಿ ಭರವಸೆಯ ಬೆಳಕನ್ನು ತರುವ ಆ ನಿಗೂಢ ಮಹಿಳೆಯ ರೂಪಕ. ಹೌದು, ಆ ರೂಪಕ ಬಹಳ ಪವರ್ಫುಲ್. ಜೊತೆಗೆ ಮನೆಯನ್ನು ಸ್ವಚ್ಛಗೊಳಿಸುವುದು, ಸ್ಪಾ ಮೆನುವಿನಂತಿರುವ ಕ್ಯಾಮೊಮೈಲ್ ಹೂವುಗಳ ಪೂಜೆ ಮತ್ತು ದಾನದ ಮೂಲಕ ಅಭಾವದ ಮನಸ್ಥಿತಿಯಿಂದ ಸಮೃದ್ಧಿಯ ಮನಸ್ಥಿತಿಗೆ ಬದಲಾಗುವುದು, ಮತ್ತು ಕೊನೆಯದಾಗಿ ಮೆದುಳಿನ ಜಾಗರೂಕತೆಯನ್ನು ಹೆಚ್ಚಿಸುವ ಆ ಎಸ್ ಮತ್ತು ಕೆ ಅಕ್ಷರದ ಎಚ್ಚರಿಕೆ. ಇವೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದಾಗ ಈ ವರದಿಯು ಮನುಷ್ಯನಿಗೆ ಕೇವಲ ಕಾಯ್ತಾ ಕೂರುವಂತ ಹೇಳ್ತಾ ಇಲ್ಲ, ಬದಲಾಗಿ ನಿನ್ನ ಪರಿಸರವನ್ನು ನೀನೇ ಬದಲಾಯಿಸ್ಕೋ, ನಿನ್ನ ಮನಸ್ಸನ್ನು ನೀನೇ ಸಿದ್ಧಗೊಳಿಸ್ಕೋ ಅನ್ನೋ ಒಂದು ಕ್ರಿಯಾಶೀಲ ಸಂದೇಶವನ್ನು ನೀಡ್ತಾ ಇದೆ. ನಿಜ. ಕಷ್ಟದ ನಂತರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಈ ಆಶಾವಾದ ಕೇವಲ ಧನುರಾಶಿಯವರಿಗೆ ಮಾತ್ರವಲ್ಲ, ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿಯುವ ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿ. ಈ ಆಳವಾದ ವಿಶ್ಲೇಷಣೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಅಂತಿಮ ಆದ್ರೆ ಅತ್ಯಂತ ಪ್ರಚೋದನಾತ್ಮಕವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಈ ವರದಿಯ ಪ್ರಕಾರವೇ ಧನುರಾಶಿಯವರು ಸ್ವಾಭಾವಿಕವಾಗಿಯೇ ಅತ್ಯಂತ ಕಠಿಣ ಪರಿಶ್ರಮಿಗಳು, ಪ್ರಾಮಾಣಿಕರು ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕು ಅನ್ನೋ ಹಠ ಉಳ್ಳವರು. ಇಷ್ಟು ವರ್ಷಗಳ ಕಾಲ ಅವರು ತಮ್ಮ ಕುಟುಂಬಕ್ಕಾಗಿ, ತಮ್ಮವರಿಗಾಗಿ ಬೆವರು ಹರಿಸಿದ್ದಾರೆ. ಹೀಗಿರುವಾಗ ಈ ಮುಂಬರುವ 5 ದಿನಗಳಲ್ಲಿ ಅವರಿಗೆ ಒಲಿಯುವ ಆ ಅದ್ಭುತ ಯಶಸ್ಸು ನಿಜವಾಗಿಯೂ ಆಕಾಶದಿಂದ ಇಳಿದು ಬಂದ ಅದೃಷ್ಟವೋ, ಅಥವಾ ಅವರು ಇಷ್ಟು ದಿನಪಟ್ಟ ಕಷ್ಟಕ್ಕೆ, ಅವರ ಪ್ರಾಮಾಣಿಕತೆಗೆ ತಾನಾಗಿಯೇ ಒಲಿದು ಬಂದ ನ್ಯಾಯಯುತ ಪ್ರತಿಫಲವೋ? ನಕ್ಷತ್ರಗಳು ನಮ್ಮ ಭವಿಷ್ಯವನ್ನು ಬರೆಯುತ್ತವೆಯೋ, ಅಥವಾ ಇಷ್ಟು ವರ್ಷಗಳ ನಮ್ಮ ಕಠಿಣ ಪರಿಶ್ರಮವೇ ಆಕಾಶದಲ್ಲಿ ನಕ್ಷತ್ರಗಳಾಗಿ ಹೊಳೆಯುತ್ತಿವೆಯೋ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ಖಂಡಿತ, ಇದೊಂದು ಸುಂದರವಾದ ಪ್ರಶ್ನೆ. ಡೀಪ್ ಡೈವ್ನ ಇಂದಿನ ವಿಶ್ಲೇಷಣೆ ಇಲ್ಲಿಗೆ ಮುಗಿಯುತ್ತದೆ. ನಿಮ್ಮ ಪರಿಶ್ರಮವೇ ನಿಮಗೆ ಶ್ರೀರಕ್ಷೆಯಾಗಲಿ.